ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಿಮ್ ಗುರುಭಾವನ್ ಬಗ್ಗೆ ಏನಾರು ಗೊತ್ತಾಯ್ತಾ? ಇಲ್ಲ, ಹರಿಭವ ಎಲ್ಲ ಕಡೆ ವಿಚಾರಿಸ್ತಿದ್ದಾರೆ. ಶ್ರೀನು ಟ್ರೈ ಮಾಡ್ತಿದ್ದಾನೆ. ಆದರೆ ಗುರುಭವನ್ ಸುಳಿವು ಮಾತ್ರ ಎಲ್ಲೂ ಸಿಗ್ತಿಲ್ಲ. ಆದರೆ ಅವ್ರು ಇದೇ ಊರಲ್ಲಿ ಇದ್ದಾರೆ ಅನ್ನೋದು ಮತ್ತಷ್ಟು ಕನ್ಫರ್ಮ್ ಆಗಿದೆ. ಅದೇಗೆ? ಅತ್ತೆ ಇರೋ ಇನ್ಫ್ಲೂಯೆನ್ಸ್ ಎಲ್ಲ ಉಪಯೋಗಿಸಿ ಗುರುಭವನ್ ಡೀಟೇಲ್ಸ್ ಎಲ್ಲ ಕೊಟ್ಟು ಏರ್ಲೈನ್ಸಲ್ಲಿ ವಿಚಾರಿಸಿದ್ದಾರೆ. ಗುರುಭವ ಮನೆ ಬಿಟ್ಟು ಹೋದ ಡೇಟಿಂದ ಇವತ್ತಿನವರೆಗೂ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಅನ್ನೋದು ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಈ ದೇಶದಲ್ಲಾದರೂ ಸರಿ, ಆದರೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋದು ಮನೇಲಿ ಎಲ್ರಿಗೂ ಬೇಸರ. ಮಾಲ್ತಕ್ಕ ಅಂತೂ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ? ಅವಳ ಪ್ರಕಾರ ಗುರುಭಾವ ಬದುಕಿದಾರೋ ಇಲ್ವೋ ಅನ್ನೋ ಅನುಮಾನ ಅವಳಿಗೆ. ಅವ್ರ ಮನ್ಸಿಗೆ ಯಾಕಿಂತ ಕೆಟ್ಟ ಯೋಚನೆ ಬಂತು? ಜಾನ್ವಿ ಕಂಪ್ಯೂಟರಲ್ಲೆಲ್ಲ ಹುಡುಕಿದ್ಲು. ಹೋದ್ಸಲನೂ ಅವಳು ಗುರುಭವನ ಹಾಗೆ ಹುಡುಕಿದ್ದು. ಆದರೆ ಈ ಸಲ ಗುರುಭವ ಯಾವುದೇ ಸೋಷಿಯಲ್ ನೆಟ್ವರ್ಕಲ್ಲಿ ಇಲ್ಲ. ಹೌದು, ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಬಟ್ ನೋ ಯೂಸ್. ಭಾವ ಮೊದಲನೇ ಸಲ ಮನೆಯಿಂದ ಹೊರಟಾಗ ನಾವೆಲ್ಲರೂ ಅವ್ರನ್ನ ತಡೆಯೋ ಪ್ರಯತ್ನ ಮಾಡಿದ್ವಿ. ಆದರೆ ಈ ಸಲ ಮಧುಮಿತನ್ ವಿಷಯದಲ್ಲಿ ನಮ್ಮೆಲ್ರಿಗೂ ಬೇಜಾರಾಗಿತ್ತು, ಭಾವಂಗೂ ಬೇಜಾರಾಗಿತ್ತು. ಹಾಗಂತ ಅವ್ರ ಮನೆ ಬಿಟ್ಟು ಹೋಗೋ ಉದ್ದೇಶ ನಮ್ಗೆ ಯಾರಿಗೂ ಇರಲಿಲ್ಲ. ಬಟ್ ಅವ್ರ ಮನೆ ಬಿಟ್ಟು ಹೊರಟಾಗ ನಾವ್ಯಾರೂ ಅವ್ರನ್ನ ತಡೆಯೋ ಪ್ರಯತ್ನ ಮಾಡಲಿಲ್ಲ. ಜಾಹ್ನವಿ ಒಬ್ಬಳನ್ನ ಬಿಟ್ಟು. ಬೇಕಾದವ್ರ ಮಧ್ಯೆ ಬೇಡವಾದವ್ರಾಗಿ ಬದುಕೋದು ಭಾವನ್ ಜಾಯಮಾನ ಅಲ್ಲ. ಅದಕ್ಕೆ ಹೊರಟ್ರು. ಅವ್ರು ಹೊರಟಾಗ ಕಣ್ಣಲ್ಲಿ ತುಂಬ ನೋವಿತ್ತು. ಇನ್ಯಾವತ್ತೂ ಈ ಕಡೆ ವಾಪಸ್ ಬರಬಾರ್ದು ಅನ್ನೋ ಅಷ್ಟು. ಆದರೆ ಈಗ ನಾವೇ ಅವ್ರನ್ನ ಕರೆಸೋ ಪ್ರಯತ್ನದಲ್ಲಿದ್ದೀವಿ. ಆದರೆ ಅವ್ರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಅತ್ತೇನು ಭಾವ ಬದುಕಿದಾರೋ ಇಲ್ಲೋ ಅನ್ನೋ ಥರ ಮಾತಾಡ್ಬಿಟ್ರು. ಅದಕ್ಕೆ ಮಾಲ್ತಕ್ಕ ಹೆದರ್ಕೊಂಡಿದ್ದಾಳೆ. ಮಾಲ್ತಕ್ಕನ ಜಾಗದಲ್ಲಿ ಯಾರೇ ಇದ್ರೂ ಆತಂಕ ಆಗೋದು ಸಹಜ. ಮಾಲ್ತಕ್ಕ ತುಂಬ ಸೆನ್ಸಿಟಿವ್. ಅವಳು ಪ್ರೆಗ್ನೆನ್ಸಿ ಟೈಮಲ್ಲಿ ಭಾವ ಅವಳನ್ನ ಫಸ್ಟ್ ಟೈಮ್ ಬಿಟ್ಟು ಹೋದಾಗ ತುಂಬ ಡಿಸ್ಟರ್ಬ್ ಆಗಿದ್ಲು. ಬಾಣಂತಿ ಸನ್ನಿ ಥರ ಆಗ್ಬಿಟ್ಟಿತ್ತು. ಆಮೇಲೆ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಇಂಥ ಮನಸ್ಥಿತಿ ಇರೋಳಿಗೆ ತನ್ನ ಗಂಡನ ಸುಳಿವು ಸಿಗದೆ ಇದ್ದಾಗ ಆತಂಕ ಆಗೋದು ಸಹಜ ಅಲ್ವಾ? ಹೌದು, ನಿಜ. ಅವಳು ಗುರುಭವನ್ ಯೋಚನೆಯಲ್ಲಿ ಮತ್ತೆ ಕೊರ್ಗ್ ಹಚ್ಕೊಂಡು ಡಿಪ್ರೆಷನ್ಗೆ ಬೀಳದೇ ಇದ್ರೆ ಸಾಕು. ಹಾಗಾದ್ರೆ ನಿಮ್ಮ ಭಾವ ಮನೆಗೆ ವಾಪಸ್ ಬರೋವರೆಗೂ ನಿಮ್ಮ ಅಕ್ಕನ ನೀವು ಒಬ್ಬರನ್ನೇ ಬಿಡಬೇಡಿ. ಯಾಕೆಂದ್ರೆ ಅವ್ರು ಈಗಿನ ಪರಿಸ್ಥಿತಿಲಿ ಏನಾದರೂ ತಪ್ಪು ನಿರ್ಧಾರ ತೊಗೊಂಡ್ರೆ ಕಷ್ಟ ಆಗತ್ತೆ. ಇಷ್ಟೊತ್ತವರೆಗೂ ಅವಳ ಜೊತೆಗೇ ಇದ್ದೆ. ಈಗ ನಾನೊಬ್ಬಳೇ ಒಂಟಿಯಾಗಿರ್ಬೇಕು ಅಂತ ಹೇಳಿದ್ಲು. ಅದಕ್ಕೆ ಹೊರಗೆ ಬಂದೆ. ನನ್ನ ಹೊರಗೆ ಕಳಿಸಿದ್ಮೇಲೆ ರೂಮ್ ಬಾಗಿಲು ಹಾಕ್ಕೊಂಡು ಗುರುಭವನ್ ಫೋಟೋನ ಎದೆಗೆ ಹಪ್ಕೊಂಡು ಒಂದು ಕಡೆ ಕೂತ್ಕೊಂಡು ಕಣ್ಣೀರು ಹಾಕ್ತಿರ್ತಾಳೆ. ಅವಳ ಮನ್ಸಿಗೆ ಸಮಾಧಾನ ಆದಮೇಲೆ ಬಾಗಿಲು ತೆಗೆದು ಹೊರಗೆ ಬರ್ತಾಳೆ. ಅಲ್ಲಿವರೆಗೂ ನಾನು ಅವಳನ್ನ ಡಿಸ್ಟರ್ಬ್ ಮಾಡಲ್ಲ. ಯಾರೋ ಕ್ಲೈಂಟ್ ಕಾಲ್ ಮಾಡ್ತಾ ಇದಾರೆ, ನಾನು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಅಜ್ಜಿ, ಮಾವ ಸಿಗ್ತಿಲ್ಲ ಅಂತ ಅತ್ತೆ ತುಂಬ ಹೆದರ್ಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಸಮಾಧಾನ ಮಾಡಿದ್ರು, ಎಷ್ಟು ಧೈರ್ಯ ಹೇಳಿದ್ರು ಅವ್ರ ಸಮಾಧಾನ ಆಗ್ತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ನೀವು ಅವ್ರ ಮುಂದೆನಾದರೂ ಧೈರ್ಯವಾಗಿರಿ. ನೀವು ಧೈರ್ಯವಾಗಿದ್ದರೆ ಅವರು ಧೈರ್ಯವಾಗಿರ್ತಾರೆ. ಮಾಲತಿ ಹೇಳಿದೊಂದು ಮಾತು ನೆನಪಿದೆಯಾ ನಿನಗೆ? ನಾವು ಎಷ್ಟು ದಿನ ಅಂತ ಶುದ್ಧ ಸುಳ್ಳಿನ ಭರವಸೆಗಳ ಬೇಲಿ ಹಾಕೊಂಡು ಬದುಕೋಕ್ಕಾಗುತ್ತೆ? ಅದು ನಿಜ ಅಂತ ನನಗನ್ನಿಸ್ತಿದೆ. ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಗುರುಮಾವನಿಗೆ ಏನೂ ಆಗಿರಲ್ಲ. ಅವ್ರು ಆದಷ್ಟು ಬೇಗ ಸಿಗ್ತಾರೆ. ಹರಿ ಚಿಕ್ಕಪ್ಪ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ಬೋದು. ಹಲೋ, ಅನ್ನಪೂರ್ಣಮ್ಮ ಅವ್ರ ಮನೆನಾ? ಹೌದು, ನೀವು? ನಾನು ಹರಿ ಸ್ನೇಹಿತ ಮಾತಾಡ್ತಾ ಇದ್ದೀನಿ. ಅವ್ರ ಅಣ್ಣನ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಫೋನ್ ಮಾಡಿ ಅಂತ ಹೇಳಿದ್ರು. ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಅವ್ರ ಮೊಬೈಲ್ಗೆ ನಾಟ್ ರೀಚಬಲ್ ಬರ್ತಾ ಇದೆ. ಅದಕ್ಕೆ ಲ್ಯಾಂಡ್ ಲೈನಿಂಗ್ ಮಾಡಿದೆ. ಹರಿ ಚಿಕ್ಕಪ್ಪ ಮನೇಲಿಲ್ಲ. ನಾನು ಜಾನ್ವಿ ಅಂತ ಅವ್ರ ಸೊಸೆ ಮಾತಾಡ್ತಿರೋದು. ಗುರುಮಾವನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹೌದು ಹೌದು ಗೊತ್ತಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಗುರು ಇವಾಗ ಗುಲ್ಬರ್ಗಾದಲ್ಲಿದ್ದಾರಂತೆ. ಹೌದಾ? ಹಾಂ, ಅಲ್ಲೇ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರಂತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಜಾನ್ವಿ,
ಯಾರ್ದು ಫೋನು? ಏನಂತೆ? ಅಜ್ಜಿ, ಅದು ಹರಿ ಚಿಕ್ಕಪ್ಪನ ಫ್ರೆಂಡ್ ಫೋನ್ ಮಾಡಿದ್ರು. ಗುರುಮಾವನ್ ಬಗ್ಗೆ ಹೇಳಕ್ಕೆ. ಗುರುಮಾವ ಸೇಫ್ ಆಗಿದಾರಂತೆ. ಹೌದಾ? ಎಲ್ಲಿದ್ದಾರಂತೆ? ಏನ್ ಮಾಡ್ತಿದಾರಂತೆ? ಅದನ್ನ ಮಾಲ್ತಿ ಅತ್ತೆ ಮುಂದೆ ಹೇಳ್ತೀನಿ ಬನ್ನಿ. ಅದು ಆಮೇಲೆ ಹೇಳುವಂತೆ, ಇವಾಗ ನನ್ಗೆ ಹೇಳಿ ನೀನು. ನಾನು ಅದನ್ನ ಹೇಳಿದಾಗ ನಿಮ್ಮಿಬ್ರು ಮುಖದಲ್ಲಾಗೋ ಸಂತೋಷನ ಒಟ್ಟಿಗೆ ನೋಡ್ಬೇಕು. ನಾನು ಅಲ್ಲೇ ಹೇಳ್ತೀನಿ ಬನ್ನಿ. ಅತ್ತೆ, ಅಜ್ಜಿ ನೀವು ಸಮಾಧಾನ ಮಾಡ್ಕೊಳ್ಳಿ. ಏನಾಗಿದೆ? ಏನ್ ಮಾಡಕ್ ಕೊಟ್ಟಿದ್ದಾಳೆ ಇವಳು? ಏನ್ ನಡೀತಾ ಇದೆ ಇಲ್ಲಿ? ಅಜ್ಜಿ, ಅತ್ತೆಗೆ ಏನೂ ಆಗಿರಲ್ಲ, ನೀವು ಧೈರ್ಯವಾಗಿರಿ. ನಾನು ನೋಡ್ಕೊಂಡು ಬರ್ತೀನಿ. ನಾನು ಬರ್ತೀನಿ. ಬೇಡ ಬೇಡ, ನೀವಿಲ್ಲೇ ಇರಿ. ಅಜ್ಜಿ, ಮಾಲ್ತಿ ಅತ್ತೆ ಎಲ್ಲೂ ಕಾಣಿಸ್ತಿಲ್ಲ. ಹೌದ್ರೆ ಅವಳೇನೋ ಮಾಡ್ಕೊಂಡಿರ್ತಾರೆ. ಅಯ್ಯೋ ದೇವ್ರೇ! ಅಜ್ಜಿ, ಅಲ್ಲಿ ಏನಾದರೂ ಇದೆಯಾ? ಮಾಲ್ತಿ ಅತ್ತೆ ಅವ್ರ ನಿರ್ಧಾರನ ಬದಲಾಯಿಸ್ಕೊಂಡಿರ್ತಾರೆ. ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ನಾವು ಹುಡ್ಕೋಣ. ನೀವು ಬನ್ನಿ ಬನ್ನಿ. ಏನು ಫೋನ್ ರಿಂಗ್ ಆಗ್ತಿದ್ರು ಯಾಕೆ ಅಂತ ಗೊತ್ತಾಯಿಲ್ಲ. ಪಾಪ ಮಲಗಿದಾನೋ ಏನೋ. ಶ್ರೀ, ನಿನ್ನಮ್ಮನೂ ಇನ್ನು ಶಾಶ್ವತವಾಗಿ ನಿದ್ದೆ ಮಾಡಬೇಕು ಅಂತಿದ್ದಾಳೆ ಕಣೋ. ಒಂದೇ ಒಂದ್ಸಲ ನಿನ್ನ ಧ್ವನಿ ಕೇಳಬೇಕು ಅನ್ನಿಸ್ತಿದೆ. ಫೋನ್ ತಗೊಳ್ಳೋ. ಅತ್ತೆ, ಏನ್ ಮಾಲ್ತಿ, ನಿನ್ ರೂಮಲ್ಲಿ ಫ್ಯಾನ್ಗೆ ಸೀರೆಲ್ಲ ನೇತಾಡ್ತಿದೆ. ಅಮ್ಮ, ನಿಮ್ಮ ಮಗನ ಬಗ್ಗೆ ಕೆಟ್ಟ ಕನಸು ಬಿತ್ತು. ಅವ್ರು ಯಾವುದೋ ರೀತಿಯಲ್ಲಿ ಸತ್ತು ಹೋಗಿದ್ದಾರೆ ಅಂತ ಅನಿಸ್ತಿತ್ತು. ನನಗೂ ಬದುಕೋ ಆಸೆ ಉಳ್ದಿಲ್ಲ ಅಮ್ಮ. ಅದಕ್ಕೆ ಸಾಯಕ್ಕೆ ಹೊರಟ್ಬಿಟ್ಯಾ? ಆ ನಿರ್ಧಾರಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ನಮ್ಮ ನೆನ್ಪು ಬರಲಿಲ್ವಾ? ಬಂತು ಜಾಹ್ನವಿ. ಕಲಾ, ಲಲ್ಲು, ಬೇಬಿ, ವಸು ಎಲ್ಲರ ರೂಮಿಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದೆ. ನಿನ್ನ ರೂಮಿಗೂ ಬಂದಿದ್ದೆ. ಪಾಪು ಮಲಗಿತ್ತು. ಅವಳನ್ನು ನೋಡ್ತಿದ್ದ ಹಾಗೆ ಶ್ರೀ ನೆನಪಿಗೆ ಬಂದ. ಅದಕ್ಕೆ ಶ್ರೀಗೊಂದು ಫೋನ್ ಮಾಡಿ ಆಮೇಲೆ ಸತ್ತೋಗೋಣ ಅಂತ ನಿರ್ಧಾರ ಮಾಡಿದೀಯಾ? ಇನ್ನೇನ್ ಮಾಡ್ಲಿ ಅಮ್ಮ? ಗುರು ನಿನಗೆ ತಾಲಿ ಕಟ್ಟಿದ ಗಂಡ ಆದ್ರೆ ಅವನು ನಾನು ಎತ್ತ ಮಗ. ಅವನಿಂದ ದೂರ ಆಗಿರೋ ನೋವು ನನಗೂ ಇದೆ. ಆದ್ರೆ ಸಾಯೋ ನಿರ್ಧಾರ ಯಾವತ್ತೂ ತಗೊಂಡಿಲ್ಲ. ನಿಮ್ಮೆಲ್ರಿಗೋಸ್ಕರ ನಾನು ಬದುಕಿದ್ದೀನಿ. ನೀನು ಒಂದು ಕನಸಿಗೋಸ್ಕರ ಸಾಯೋ ನಿರ್ಧಾರ ತಗೊಳಕ್ ಹೊರಟಿದೀಯಲ್ಲ. ಅತ್ತೆ, ನೀವು ಗುರುಮಾವನ್ ನೆನಪಲ್ಲೇ ಮಲಗಿರ್ತೀರ. ಅದಕ್ಕೆ ನಿಮಗೆ ಈ ಥರ ಕನಸು ಬಂದಿರುತ್ತೆ. ನೀವು ಇದನ್ನೆಲ್ಲ ಇಗ್ನೋರ್ ಮಾಡಬೇಕು. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ಗಂಡನ್ ಕಳ್ಕೊಂಡು ಬದುಕೋ ಅಷ್ಟು ಗಟ್ಟಿ ಮನಸ್ಸು ನಂದಲ್ಲ ಜಾಹ್ನವಿ. ನಿಮ್ಮ ಗಂಡ ಎಲ್ಲೂ ಕಳ್ದೋಗಿಲ್ಲ ಅತ್ತೆ, ಜೀವಂತವಾಗಿದ್ದಾರೆ, ಸೇಫ್ ಆಗಿದ್ದಾರೆ. ನಾನು ನಂಬಲ್ಲ. ಹೌದು ಮಾಲ್ತಿ, ನನ್ನ ಸಮಾಧಾನಕ್ಕೆ ತಾನೇ ನೀನು ಇದೆಲ್ಲ ಹೇಳ್ತಿರೋದು. ಖಂಡಿತ ಇಲ್ಲ ಅತ್ತೆ. ಸ್ವಲ್ಪ ಹೊತ್ತಿನ ಮುಂಚೆ ಗುರುಮಾವನ್ ಫ್ರೆಂಡಿನ ಫೋನ್ ಬಂದಿತ್ತು.
ಅವ್ರು ಇಲ್ಲೇ ನಮ್ಮ ದೇಶದಲ್ಲಿದ್ದಾರಂತೆ. ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಆನರರಿ ಲೆಕ್ಚರರ್ ಆಗಿದ್ದಾರಂತೆ. ಹೌದು ಮಾಲ್ತಿ. ಯಾರ ಜೊತೆನೂ ಹೆಚ್ಚು ಬೆರೆಯಲ್ಲಂತೆ. ತಂಪಾಡಿಗೆ ತಾವು ಧ್ಯಾನ ಆಯಿತು, ಟೀಚಿಂಗ್ ಆಯಿತು ಅಂತ ಇರ್ತಾರಂತೆ. ಫೋನ್ ನಂಬರು? ಮಾವ ಈಗ ಫೋನು ಇಂಟರ್ನೆಟ್ ಯಾವುದನ್ನು ಯೂಸ್ ಮಾಡ್ತಿಲ್ವಂತೆ. ಅವ್ರ ಧ್ವನಿ ಕೇಳೋವರೆಗೂ ನನಗಿದೆಲ್ಲ ನಂಬಿಕೆ ಬರಲ್ಲ. ನೀವು ಸುಳ್ಳು ಹೇಳ್ತಿರ್ಬೋದು. ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಮಾವನ ಫ್ರೆಂಡು ಮಾವ ಉಳ್ಕೊಂಡಿರೋ ಹಾಸ್ಟೆಲ್ ಲ್ಯಾಂಡ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಬನ್ನಿ, ನಿಮಗೆ ನಂಬಿಕೆ ಇಲ್ಲ ಅಂದರೆ ಬೇಕಾದ್ರೆ ಲ್ಯಾಂಡ್ಲೈನಿಗೆ ಫೋನ್ ಮಾಡೋಣ. ಬಾ, ಅದೆಲ್ಲಿದ್ದಾರೆ ಅಂತ ನೋಡೋಣ. ಬಾ ಮಾಲ್ತಿ, ಬಾ. ಹಲೋ, ಗುಲ್ಬರ್ಗ ಯೂನಿವರ್ಸಿಟಿ. ಹಲೋ ಸರ್, ನಾನು ಬೆಂಗಳೂರಿಂದ ಜಾನ್ವಿ ಅಂತ ಮಾತಾಡ್ತಿರೋದು. ಗುರುಪ್ರಸಾದ್ ಅದೇ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಟೀಚ್ ಮಾಡ್ತಾರಲ್ಲ, ಅವ್ರ ಹತ್ರ ಮಾತಾಡಬೇಕಿತ್ತು. ಒಂದು ನಿಮಿಷ ರೀ, ಕರಿತೀನಿ. ಯಾರು ಕಾಲ್ ಮಾಡಿದ್ದಾರೆ ಅಂತೇಳಿ? ಅವ್ರ ಸೊಸೆ ಕಾಲ್ ಮಾಡಿದ್ದಾರೆ ಅಂತ ಹೇಳಿ. ಸರ್, ಒಂದು ಫೇವರ್ ಮಾಡ್ತೀರಾ? ಹಾಂ ಹೇಳ್ರಿ. ನಿಮ್ಮ ಮೊಬೈಲ್ ನಂಬರ್ ಹೇಳಿ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ಅವ್ರ ಹತ್ರ ಮಾತಾಡಿಸಿ ಪ್ಲೀಸ್. ಹಾಂ ಹೇಳ್ತೀನಿ, ಬರ್ಕೋರಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಹಾಂ ಆಯ್ತು ರೀ. ಹಲೋ, ಯಾರು ರೀ? ಹಲೋ. ಹಾಂ, ಒಂದು ನಿಮಿಷ ರೀ, ಕೊಡ್ತೀನಿ. ಮಾವನ ಹತ್ರ ಹೋಗ್ತಿದ್ದಾರೆ. ಸರ್, ಫೋನ್ ಬಂದಿದೆ ಸರ್. ಹಲೋ ಮಾವ. ಹಲೋ, ನಾನು ಜಾನ್ವಿ. ಹಾಂ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ಮಗನೂ ಚೆನ್ನಾಗಿದ್ದಾನೆ, ನಿಮ್ಮ ಮೊಮ್ಮಗಳು ಚೆನ್ನಾಗಿದ್ದಾಳೆ. ಹೌದು, ಹೆಣ್ಮಗು. ಅದಿತಿ ಅಂತ ಹೆಸರು. 1 ವರ್ಷ ತುಂಬಿದೆ. ಥ್ಯಾಂಕ್ ಯು ಮಾವ. ನೀವು ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಜಾನ್ವಿ, ಇಲ್ಲಿ ಕೊಡು, ನಾನು ಮಾತಾಡ್ತೀನಿ. ಬೇಡ ಮಾಲ್ತಿ, ನೀನ್ ಮಾತಾಡು. ಅತ್ತೆ, ಹಲೋ. ಇಲ್ಲ, ನೀವು ನನ್ನ ಜೊತೆಲಿದ್ರೆ ಮಾತ್ರ ನಾನು ಸಂತೋಷವಾಗಿರ್ಬೋದು. ನೀವು ಹೀಗೆ ನಡು ನೀರಲ್ಲಿ ನನ್ನ ಕೈ ಬಿಟ್ಟು ಹೊರಟೋದ್ರೆ ನಾನು ಹೇಗೆ ಸಂತೋಷವಾಗಿರ್ತೀನಿ ಹೇಳಿ? ನೀವು ಹೋಗ್ಬೇಕಾದ್ರೆ ನಿಮ್ಮನ್ನು ನಾನು ತಡಿಲಿಲ್ಲ ಅಂದರೆ ನನಗೆ ನಿಮ್ಮ ಮೇಲೆ ಕೋಪ ಇತ್ತು ರೀ. ನೀವೇ ಇಲ್ಲಿದ್ದು ಸ್ವಲ್ಪ ನನಗೆ ಟೈಮ್ ಕೊಟ್ಟಿದ್ರೆ ನಾನು ಸಮಾಧಾನವಾಗಿ ನಿಮ್ಮನ್ನು ಮಾತಾಡಿಸ್ತಾ ಇದ್ದೆ. ಅದಕ್ಕೆ ಮನೆ ಬಿಟ್ಟು ಹೋಗ್ಬೇಕಾಗಿತ್ತಾ? ಈಗ ಅದೆಲ್ಲ ಬೇಡ. ಯಾವಾಗ ಬರ್ತೀರಿ ಹೇಳಿ? ಬರ್ತೀರಾ? ನಿಜವಾಗ್ಲೂ ಬರ್ತೀರಾ? ಅಮ್ಮ ಬರ್ತಾರಂತಮ್ಮ. ಹಾ, ಕೊಡ್ತೀನಿ. ಅಮ್ಮ ಮಾತಾಡ್ಬೇಕಂತೆ. ನನಗೇನೋ ಕೊರಗಬೇಡ ಅಂತ ಸಮಾಧಾನ ಮಾಡಿದ್ರು. ಆದರೆ ನನಗಿಂತ ಅವ್ರಿಗೆ ಹೆಚ್ಚು ಕೊರಗಿದೆ ನೀವಿಲ್ಲದೆ ಇರೋದು. ಅವ್ರ ಹತ್ರ ಮಾತಾಡಿ ಕೊಡ್ತೀನಿ. 1 ನಿಮಿಷ ತಗೊಳ್ಳಿ. ಗುರು, ಹೇಗಿದೆಯೋ? ಈ ಅಮ್ಮನ ನೆನಪಾಗ್ಲಿಲ್ವಾ ನಿನಗೆ? ಸುಳ್ಳು. ನೆನಪಾಗಿದ್ದಿದ್ರೆ ಇಷ್ಟೊತ್ತಿಗೆ ನೀನು ಇಲ್ಲಿ ಬಂದ್ಬಿಡ್ತಿದ್ದೆ. ಕೋಪನ? ನೀನು ನನ್ನ ಹೃದಯದ ಒಂದು ಭಾಗ ಕಣೋ. ನಿನ್ನ ಮೇಲೆ ನಾನು ಹೇಗೆ ಕೋಪ ಮಾಡ್ಕೊಳ್ಳಿ? ಬೇಸರ ಇತ್ತು, ಈಗ ಅದು ಇಲ್ಲ. ವಯಸ್ಸಾಯ್ತು, ನಿನಗೂ ವಯಸ್ಸಾಗ್ತಿದೆ. ನಿನಗೆ ಒಬ್ಳು ಮೊಮ್ಮಗಳು ಹುಟ್ಟಿದ್ದಾಳೆ.
ಶಾತ ಆಗ್ಬಿಟ್ಟಿದ್ಯಾ ಕಣೋ. ಈಗ ನಾವೇ ಕಾರ್ ತಗೊಂಡು ಬಂದ್ಬಿಡ್ತೀವಿ, ನೀನ್ ರೆಡಿಯಾಗಿರು. ಹೌದಾ, ಈಗಲೇ ಬರಕ್ಕಾಗಲ್ವಾ? ಸರಿ ಆಯ್ತಪ್ಪ. ಹಾ, ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡು. ಈಗ ಹರಿನು ನಮ್ಮ ಜೊತೆಗೆ ಇದ್ದಾನಪ್ಪ. ನೀನು ಬಂದ್ಬಿಟ್ರೆ ನಾವೆಲ್ಲರೂ ಮೊದಲಿನ ಥರ ಸಂತೋಷವಾಗಿದ್ಬಿಡೋಣ. ನನಗೂ ವಯಸ್ಸಾಯ್ತು, ಸಾಯೋದ್ರೊಳಗೆ ಒಂದಷ್ಟು ದಿನ ನಿಮ್ಗಳ ಜೊತೆ ಕಾಲ ಕಳೆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನನಗೆ ಆಸೆ. ಹೆಚ್ಚು ಕಾಯಿಸ್ಬೇಡಪ್ಪ, ಬೇಗ ಬಂದ್ಬಿಡು. ಆಯ್ತಪ್ಪ, ಬೇಗ ಬಂದ್ಬಿಡು. ಏನು ಜಾನ್ವಿ ಹತ್ರ ಮಾತಾಡ್ಬೇಕಾ? ಇರು, 1 ನಿಮಿಷ ಕೊಡ್ತೆ, ತಗೊಮ್ಮ. ಹಲೋ ಮಾವ, ನಾನು ನಿಮ್ಮ ಹತ್ರ ಫೋನಲ್ಲಿ ಏನೂ ಮಾತಾಡಲ್ಲ. ಈಗಾಗಲೇ ನಿಮ್ಮ ಮೊಮ್ಮಗಳು ನಿಮ್ಮ ಫೋಟೋ ಹಿಡ್ಕೊಂಡು ತಾತ ಇಲ್ಲಿ ಅಂತ ಕೇಳ್ತಿರ್ತಾಳೆ. ನೀವಾಗೆ ಬೇಗ ಇಲ್ಲಿ ಬಂದರೆ ಸರಿ, ಇಲ್ಲಾಂದರೆ ನಾನು ನಿಮ್ಮ ಮೊಮ್ಮಗಳು ತಕ್ಷಣ ನೀವು ಎಲ್ಲಿದ್ದೀರೋ ಅಲ್ಲೇ ಬಂದ್ಬಿಡ್ತೀವಿ ಅಷ್ಟೇ. ಈಗ ನೀವು ಕರೆಕ್ಟಾಗಿ ಹೇಳಿ, ಯಾವತ್ತು ಬರ್ತಿದ್ದೀರಾ? ವಸು, ಬೇಬಿ ಅತ್ತೆ, ಲಲಿತಾ ಅತ್ತೆ ಎಲ್ಲರೂ ಮದುವೆ ಫಿಕ್ಸ್ ಆಗಿದೆ, ಜುಲೈ 3ಕ್ಕೆ. ಏನು ಓ ಹೌದಾ ಅನ್ನೋದು ಅಲ್ಲಿ ಕುತ್ಕೊಂಡು ಕೇಳೋದಲ್ಲ, ಇಲ್ಲಿ ಬಂದು ಮುಂದೆ ನಿಂತು ನೀವೇ ಮದುವೆ ನಡೆಸ್ಕೊಡ್ಬೇಕು. 1 ನಿಮಿಷ ಮಾವ, ನಿಮ್ಮ ಹೆಂಡತಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ, ಕೊಡ್ತೀನಿ ತಗೊಳ್ಳಿ. ಹಲೋ, ನಿಜ ಹೇಳ್ತಿದ್ಯಾ ಅಕ್ಕ ನೀನು? ನಿಜವಾಗ್ಲೂ ಗುರುಭಾವನ್ ಬಗ್ಗೆ ಗೊತ್ತಾಯ್ತಾ? ಈ ವಿಷಯದಲ್ಲಿ ನಾನು ತಮಾಷೆ ಮಾಡ್ತೀನೇನೆ ವಸು? ಇಲ್ಲ ಇಲ್ಲ, ಮಾತಾಡ್ತೀಯ ಭಾವನ್ ಜೊತೆ? ಮಾತಾಡ್ದೆ. ನಿಜವಾಗ್ಲೂ ಭಾವನೇನಾ ಅಥವಾ ಇನ್ಯಾರಾದ್ರೂ ಮಾತಾಡಿ ನಮ್ಮನ್ನು ಫೂಲ್ ಮಾಡ್ತಿಲ್ಲ ತಾನೆ? ವಸು, ನನ್ನ ಗಂಡನ ಧ್ವನಿನ ಬೇರೆ ಯಾರಾದರೂ ಅನುಕರಣೆ ಮಾಡಿ ನನ್ನನ್ನು ಮೂರ್ಖಳನ್ನಾಗಿ ಮಾಡಬಹುದು. ಆದರೆ ಅವರು ನನ್ನನ್ನು ಮಾಲ್ತಿ ಅಂತ ಕರೀತಾರೆ ನೋಡು, ಆಗ ಅವ್ರ ಉಸಿರಲ್ಲಿ ಒಂದು ಏರಿಳಿತ, ಆ ಆಪ್ತವಾದ ಭಾವ ನನ್ನ ಮನಸ್ಸನ್ನು ತಟ್ಟತ್ತೆ ಕಣೆ. ಇಷ್ಟಕ್ಕೂ ಅಮ್ಮ ಸಮಾಧಾನಕ್ಕೋಸ್ಕರನಾದರೂ ನೋಡ್ಕೊಂಡು ಬಾ ಅಂತ ಹರಿನಲ್ಲಿ ಕಳಿಸಿದ್ದಾರೆ. ಹೌದಾ? ಯಾವಾಗ ಬರ್ತಾರಂತೆ ಭಾವ? ನಿನ್ನ ಹತ್ರ ಏನಾರು ಹೇಳಿದ್ರಾ? ನಿಖರವಾಗಿ ಇಂಥ ದಿನನೇ ಬರ್ತೀನಿ ಅಂತ ಹೇಳಿಲ್ಲ ಕಣೆ, ಆದರೆ ಸಾಧ್ಯ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗಳ ಎಂಗೇಜ್ಮೆಂಟಿಗಂತೂ ಬಂದೇ ಬರ್ತೀನಿ, ತಪ್ಪಿದ್ರೆ ಮದುವೆಗಂತೂ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಸಾಕಲ್ವೇನೆ? ನನಗಂತೂ ನಿಮ್ಮ ಮದುವೆ ಯಾವಾಗ ಆಗುತ್ತೋ ಅಂತ ಅನಿಸ್ತಿದೆ. ಇಷ್ಟು ದಿನ ನಮಗೆ ನಮ್ಮದೇ ಆದ ರೀಸನ್ಗಳಿದ್ವು ಬೇಗ ಮದುವೆ ಆಗಲಿ ಅಂತ. ಈಗ ನೀನು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಯಾ? ಈ ಸಲ ಗುರುಭಾವ ಮನೆಗೆ ಬಂದರೆ ಇನ್ಯಾವತ್ತೂ ಈ ಮನೆ ಬಿಟ್ಟು ಹೋಗ್ಬಾರ್ದು. ಹಾಗೆ ನಾವು ಅವ್ರನ್ನ ನೋಡ್ಕೋಬೇಕು. ಯಾಕಕ್ಕ, ಏನಾಯ್ತು? ಏನಿಲ್ಲ ವಸು, ಇವತ್ತು ಅವ್ರು ಯಾವಾಗ ಮನೆಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ, ಆ ಸಂಭ್ರಮದಲ್ಲಿದ್ದೀವಿ. ಅದೇ ನಿನ್ನೆ ಅವ್ರು ಬದುಕಿದ್ದಾರೆ ಅನ್ನೋ ಭರವಸೆನೇ ನನಗಿರಲಿಲ್ಲ. ಜಾಹ್ನವಿ ಅವ್ರು ಸೇಫ್ ಆಗಿದ್ದಾರೆ ಅಂತ ಹೇಳೋದನ್ನ 5 ನಿಮಿಷ ತಡ ಮಾಡಿದ್ರು ನಾನು ಈ ಭೂಮಿ ಮೇಲೆ ಇರ್ತಿರ್ಲಿಲ್ಲ ಕಣೆ. ಏನ್ ಹೇಳ್ತಿದ್ಯಾ ಅಕ್ಕ ನೀನು? ನೀನು ಜೀವ ಕಳ್ಕೊಳ್ಳೋ ಪ್ರಯತ್ನ ಮಾಡೋದ್ರಲ್ಲಿದ್ಯಾ? ಇವರೆಲ್ಲೋ ಜೀವ ಕಳ್ಕೊತಿದಾರೋ ಏನೋ, ಇವ್ರಿಗೇನೋ ಅಪಾಯ ಆಗಿದೆಯೇನೋ ಅಂತ ಕೆಟ್ಟ ಕೆಟ್ಟ ಕನಸುಗಳು ಬಿತ್ತು ಕಣೆ. ಭಯ ಆಗೋಯ್ತು. ಇಷ್ಟು ವರ್ಷ ಇವ್ರನ್ನ ಬಿಟ್ಟು ಬದುಕಿದ್ದೆ, ಆದರೆ ಈಗ ಇವ್ರನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ಅಂತ ಅನಿಸ್ತು. ಅದಕ್ಕೆ ಸಾಯೋ ನಿರ್ಧಾರ ಮಾಡಿದ್ದೆ. ಜಾಹ್ನವಿ ಬಂದು ಇವ್ರು ಸೇಫ್ ಆಗಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ಸಿದ್ಲು. ಅವ್ರ ಜೊತೆ ಮಾತಾಡಿದ್ಮೇಲೆ ಸಾಯೋ ನಿರ್ಧಾರ ಹೋಗಿ ಬದುಕೋ ಆಸೆ ಬಂತು. ಯಾಕೆ ವಸು ಅಳ್ತಿದೀಯಾ? ನಾನೇನು ಸತ್ತಿಲ್ವಲ್ಲ. ಒಂದ್ ವೇಳೆ ಆ ಥರ ಏನಾದರೂ ಆಗಿದ್ರೆ
ನನಗೆ ಯಾರಕ್ಕ ದಿಕ್ಕು? ನವೀನ್ ಇರ್ಲಿಲ್ವಾ? ಅವರಿದ್ರೆ ನೀನಿದ್ದಾಗ ಆಗತ್ತಾ? ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಮಾಲ್ತಕ್ಕ, ನೀನೇನಾದ್ರೂ ಜೀವಕ್ಕೆ ತೊಂದರೆ ಮಾಡ್ಕೊಂಡು ಹೋದೆ ಅಂತ ಇಟ್ಕೋ, ನಾನು ನಿನ್ ಹಿಂದೆನೆ ಬರ್ತೀನಿ. ವಸು, ನನಗೆ ಮದ್ವೆ ಆಗಿದ್ರು ಸರಿ, 2 ಮಕ್ಳಿದ್ರು ಸರಿ. ವಸು, ಈಗೆಲ್ಲ ಸರಿ ಹೋಯ್ತಲ್ಲ, ನಿಲ್ಸು ಅಳೋಣ. ಮೊದಲು ಮಾತು ಕೊಡು, ಏನಂತ? ಇನ್ಯಾವತ್ತೂ ಇಂಥ ನಿರ್ಧಾರ ತಗೊಳ್ಳಲ್ಲ ಅಂತ. ಆಯ್ತು ಕಡೆ, ಭಾಷೆ ಕೊಡ್ತೀನಿ. ಅತ್ತೆ ಎಲ್ಲಿ? ಪುರೋಹಿತ್ರ ಹತ್ರ ಹೋಗಿದ್ದಾರೆ, ಮದ್ವೆ ದಿನ ಫಿಕ್ಸ್ ಮಾಡ್ಕೊಂಡು ಬರಕ್ಕೆ. ಹೌದಾ?